ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11ರ ಮೊದಲ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಶುಕ್ರವಾರ ಮುಗಿದಿದೆ. ಈ ಮೂಲಕ ಮೊದಲ ವಾರದ ಕ್ಯಾಪ್ಟನ್ ಯಾರು ಎಂಬ ಕುತೂಹಲಕ್ಕೆ ತೆರೆಬಿದ್ದಿದೆ. ಹಂಸ ನಾರಾಯಣ ಸ್ವಾಮಿ ಸೀಸನ್ 11ರ ಮೊದಲ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ದಾರೆ. ಅಷ್ಟಕ್ಕೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಹಂಸ ನಾಮಿನೇಟ್ ಆಗಿದ್ರು. ಆದರೆ ನಾಯಕಿ ಪಟ್ಟ ಸಿಕ್ಕ ಮೇಲೆ ಈ ವಾರ ನಾಮಿನೇಟ್ನಿಂದ ಹೊರಗುಳಿದು ಮತ್ತಷ್ಟು ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ನನಗೆ ಸಾಕು, ನಾನು ಈ ಮನೆಯಲ್ಲಿ ಇರಲ್ಲ ಎಂದು ಹೊರಡಲು ಸಜ್ಜಾಗಿದ್ದ ಲಾಯರ್ ಜಗದೀಶ್ಗೆ ಕನ್ಫೆಷನ್ ರೂಮ್ಗೆ ಕರೆದು ಮನವೊಲಿಸಿದ್ರು. ನೀವಿನ್ನು ನಿಮ್ಮ ಆಟ ಆಡಿ ಎಂದಿದ್ರು. ಬಿಗ್ ಬಾಸ್ ಅಷ್ಟು ಹೇಳಿದ್ದೆ ತಡ. ಹೊರಬಂದ ಲಾಯರ್ ಜಗದೀಶ್ ಉಗ್ರಂ ಮಂಜು ಅವರನ್ನೇ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಮುಗಿಬಿದ್ರು. ಈ ಮನೆಯಲ್ಲಿ ನಾನು ಕೂಡ ಆಟಗಾರನೇ. ನೀನು ಗ್ಯಾಂಗ್ ಕಟ್ಟಿಕೊಂಡು ಆಡ್ತಿದ್ದೀಯ, ಇಲ್ಲಿ ನಾನೊಬ್ಬನೇ. ನನ್ನ ಜೊತೆ ಚೆಲ್ಲಾಟ ಆಡಬೇಡ. ಈ ನಿನ್ನ ಪ್ರಾಂಕ್ಗಳನ್ನ ಅವರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಚಿಲ್ರೆ ಪಲ್ರೆ ಗೇಮ್ ನನ್ನ ಹತ್ರ ಇಟ್ಕೋಬೇಡ. ನಾನು ನಿಂಗೆ ಚೆಕ್ಮೇಟ್ ಕೊಡದಿದ್ದರೆ ನಾನು ನನ್ನ ಅಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ ಎಂದು ಉಗ್ರಂ ವಿರುದ್ಧ ಹರಿಹಾಯ್ದಿದ್ದಾರೆ. ಲಾಯರ್ ಮಾತಿಗೆ ತುಟಿ ಬಿಚ್ಚದ ಮಂಜು ಮೌನದಲ್ಲಿಯೇ ಎಲ್ಲದಕ್ಕೂ ಉತ್ತರ ನೀಡಿದ್ದಾರೆ. ಇದು ಒಂದಡಿಯಾದ್ರೆ ಈ ವಾರ ಮನೆಯಿಂದ ಹೊರ ಹೋಗಲು 6 ಜನ ನಾಮಿನೇಟ್ ಆಗಿದ್ರು. ಯಮುನಾ ಶ್ರೀನಿಧಿ, ಲಾಯರ್ ಜಗದೀಶ್, ಗೌತಮಿ ಜಾಧವ್, ಭವ್ಯ ಗೌಡ ಮತ್ತು ಚೈತ್ರಾ ಕುಂದಾಪುರ, ಶಿಶಿರ್ ಶಾಸ್ತ್ರಿ, ಮೋಕ್ಷಿತಾ ಪೈ ಹಾಗೂ ಮಾನಸ ಸಂತೋಷ್ ನಾಮಿನೇಟ್ ಆಗಿದ್ರು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಎಂದು ಹೇಳಲಾಗ್ತಿದೆ. ಸ್ವರ್ಗ ಮತ್ತು ನರಕ ಇಬ್ಬರನ್ನ ಒಂದು ಮಾಡಿ ಮುಂದಿನ ವಾರದಿಂದ ನಾಮಿನೇಷನ್ ನಡೆಯಲಿದೆ ಎಂದು ಹೇಳಲಾಗ್ತಿದೆ. ನಿಮ್ಮ ಪ್ರಕಾರ ಈ ವಾರ ಹೇಗಿರಬಹುದು? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.